ನಿಮಿಷಪ್ರಿಯ ಗಲ್ಲು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬ್ಲಡ್ ಮನಿಯನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪುವಂತ ಮಾತೇ ಇಲ್ಲ. ನರ್ಸ್ ನಿಮಿಷಪ್ರಿಯಾಗೆ ಶಿಕ್ಷೆ ಆಗಲೇಬೇಕು. ನಿಮಿಷಪ್ರಿಯ ಗಲ್ಲು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಬ್ಲಡ್ ಮನಿಯನ್ನ ನಾವು ಒಪ್ಪುವಂತ ಮಾತೇ ಇಲ್ಲ. ನರ್ಸ್ ನಿಮಿಷಪ್ರಿಯಾಗೆ ಶಿಕ್ಷೆ ಆಗಲೇಬೇಕು. ಮೃತ ತಲಾಲ್ ಅಧೀಮ್ ಮೆಹದಿ ಕುಟುಂಬದಿಂದ ಪಟ್ ಅಪರಾಧಕ್ಕೆ ಕ್ಷಮೆ ಭಿಕ್ಷೆ ಎಂಬುದೇ ಇರೋದಿಲ್ಲ. ಸಂಧಾನ ಮಧ್ಯಸ್ಥಿಕೆ ಪ್ರಯತ್ನಗಳು ಏನು ಹೊಸದಲ್ಲ. ಯಾವುದೇ ಒತ್ತಡಗಳು ನಮ್ಮ ನಿಲುವನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ದುಡ್ಡಿನಿಂದ ಮನುಷ್ಯನ ಪ್ರಾಣಕ್ಕೆ ಬೆಲೆಯನ್ನ ಕಟ್ಟಲಿಕ್ಕೆ ಆಗೋದಿಲ್ಲ. ದೋಷಿಗಳನ್ನ ಸಂತ್ರಸ್ತೆಯರನ್ನ ಚಿತ್ರಿಸುವ ಕೆಲಸ ನಡೆದಿದೆ. ನಾವಿದನ್ನು ಒಪ್ಪೋದಿಲ್ಲ. ಆಕೆಗೆ ಶಿಕ್ಷೆ ಆಗಲೇಬೇಕು. ಮೃತ ತಲಾಲ್ ಅಧೀಬ್ ಮೆಹದಿ ಕುಟುಂಬದಿಂದ ಈ ಒಂದು ಪಟ್ಟು. ಎಸ್ ವೀಕ್ಷಕರೇ, ನಿಮಿಷಪ್ರಿಯ ಗಲ್ಲು ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬ್ಲಡ್ ಮನಿಯನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳಿ ಮೆಹದಿ ಕುಟುಂಬ ಪಟ್ಟು ಹಿಡಿದು ಕೂತಿದೆ. ನರ್ಸ್ ನಿಮಿಷಪ್ರಿಯಾಗೆ ಶಿಕ್ಷೆ ಆಗಲೇಬೇಕು ಎನ್ನುವಂಥ ಮಾತನಾಡಿರುವಂಥದ್ದು. ಅಪರಾಧಕ್ಕೆ ಕ್ಷಮೆ ಭಿಕ್ಷೆ ಎನ್ನುವುದೇ ಇರೋದಿಲ್ಲ. ಸಂಧಾನ ಮಧ್ಯಸ್ಥಿಕೆ ಪ್ರಯತ್ನಗಳೇನು ಹೊಸದಲ್ಲ ಎನ್ನುವಂತಹ ಮಾತನ್ನ ಅವರು ಆಡಿದ್ದಾರೆ. ಯಮನ್ನಲ್ಲಿರುವ ನಡೆದಿರುವಂತಹ ಘಟನೆ ವೀಕ್ಷಕರೇ. ಏಕೆ ನರ್ಸ್ ಆಗಿರ್ತಾಳೆ, ಆ ಮೆಹದಿ ಎನ್ನುವಂಥವನು ಈಕೆಯ ಜೊತೆಗೆ ಸೇರಿಕೊಂಡು ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಮೆಡಿಕಲ್ ಶಾಪ್ ಅನ್ನು ಹಾಕ್ತಾರೆ. ಅದೇನೋ ಅವರಿಬ್ಬರ ನಡುವೆ ಏನೋ ಒಂದು ದೊಡ್ಡ ಜಗಳ ಆಗುತ್ತೆ. ಅದಾದ ನಂತರ ನಿಮಿಷಪ್ರಿಯ ಪಾಸ್ಪೋರ್ಟ್ ಅನ್ನ, ಅಂದ್ರೆ ಭಾರತದ ಕೇರಳ ಮೂಲ ಅಲ್ವಾ, ಭಾರತದ ಪಾಸ್ಪೋರ್ಟ್ ಅನ್ನ ಹಂಗೆ ಕೊಡೋದಿಲ್ಲ ಅಂತ ಅವ್ನು ಕುತ್ಕೊಳ್ತಾನೆ. ಈಕೆ ಮತ್ತು ಬರುವಂತಹ ಇಂಜೆಕ್ಷನ್ ಅನ್ನ ಕೊಟ್ಟು ಆ ಒಂದು ಪಾಸ್ಪೋರ್ಟ್ ಅನ್ನ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾಳೆ. ಆದ್ರೆ ಮದ್ದು ಜಾಸ್ತಿ ಕೊಟ್ಬಿಡ್ತಾಳೆ. ಆ ಮದ್ದು ಬರೋ ಇಂಜೆಕ್ಷನ್ ಜಾಸ್ತಿ ಡೋಸೇಜ್ ಕೊಟ್ಟಿರೋ ಕಾರಣ ಆತ ಸಾವನ್ನಪ್ತಾನೆ. ತದಾದ ನಂತರ ಈಕೆ ತಲೆಗೆ ಬರುತ್ತೆ ಆ ಒಂದು ಕೇಸ್. ಅಪರಾಧಕ್ಕೆ ಕ್ಷಮೆ ಭಿಕ್ಷೆ ಇಲ್ಲ ಅಂತ ಹೇಳಿ ಅವರ ಒಂದು ಕುಟುಂಬದವರು ಈಗ ಪಟ್ಟು ಹಿಡಿದು ಕೂತ್ಕೊಂಡಿದ್ದು. ಭಾರತ ಎಷ್ಟಾಗುತ್ತೋ ಅಷ್ಟು ಸರ್ಕಸ್ ಮಾಡುತ್ತೆ, ಶಿಕ್ಷೆಯನ್ನ ಕೊಡಿ, ಗಲ್ಲು ಶಿಕ್ಷೆ ಬೇಡ ಅಂತ ಹೇಳಿ. ಆದ್ರೆ ಆಗೋದಿಲ್ಲ. ಸಂಧಾನ ಮಧ್ಯಸ್ಥಿಕೆಯ ಪ್ರಯತ್ನಗಳು ಕೂಡ ಹೊಸದಲ್ಲ ಅಂತ ಹೇಳಿ ಆ ಒಂದು ಮೆಹದಿ ಕುಟುಂಬ ಪಟ್ಟು ಹಿಡಿದು ಕೂತ್ಕೊಂಡಿರುವಂಥದ್ದು ನಾವು ಒಪ್ಪೋದಿಲ್ಲ. ಆಕೆಗೆ ಶಿಕ್ಷೆ ಆಗಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಮಾತನಾಡ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.